ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೊಂದು ಹುದ್ದೆಯೊಂದಿಗೆ ಬಂದಿದ್ದೇನೆ. ಸೊ ಹುದ್ದೆ ಬಂದು ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತ ಹೇಳಿ ಒಂದು ಬ್ಯಾಂಕು. ಸೊ ಇದು ರಾಷ್ಟ್ರೀಯ ಮಾನ್ಯತೆ ಪಡೆದ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಸೊ ಇಲ್ಲಿ ರೆಕ್ರೂಟ್ಮೆಂಟ್ ನಡೀತಿದೆ. ಸೊ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ಸ್ಗೆ, ರೀಜನಲ್ ಮ್ಯಾನೇಜರ್ಸು ಮತ್ತು ಡೆಪ್ಯೂಟಿ ಮ್ಯಾನೇಜರ್ಸ್ಗೆ ರೆಕ್ರೂಟ್ಮೆಂಟ್ ನಡೀತಾ ಇರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಆಲ್ರೆಡಿ 1ನೇ ತಾರೀಕಿಂದ ಅಪ್ಲಿಕೇಶನ್ ಶುರುವಾಗಿದೆ. ಸೊ ಕೊನೆ ದಿನಾಂಕ ಅಪ್ಲಿಕೇಶನ್ ಹಾಕೋದಕ್ಕೆ 30 ಡಿಸೆಂಬರ್ 2021 ಇರುತ್ತೆ. ಸೊ ಖಂಡಿತವಾಗ್ಲೂ ಈ ತಿಂಗಳು 30 ತಾರೀಕು ಒಳಗಡೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳ್ಬೋದು. ಸೊ ಈ ಒಂದು ಮಾಹಿತಿಯನ್ನು ನಾನು www.nhb.org.in ನಲ್ಲಿ ತಗೊಂಡಿರುವಂಥದ್ದು. ಸೊ ಯಾವುದೇ ಒಂದು ಪದವಿ ಮಾಡಿರೋರಿಗೆ ಒಂದು ಅವಕಾಶ ಅಂತ ಹೇಳ್ಬೋದು. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನೋಡೋಣ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿ. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಜೂನಿಯರ್ ಮ್ಯಾನೇಜರ್ ಗ್ರೇಡ್ ಸ್ಕೇಲ್ 1 ಅಂತ ಹೇಳಿ ಕರೆದಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ಕರೆದಿರುವಂಥದ್ದು. ಸೊ ಇದು ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಅಂತ ಹೇಳ್ಬೋದು. ಸೊ ಒಳ್ಳೆ ವೇತನ ಶ್ರೇಣಿ ಕೂಡ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಎಷ್ಟು ವೇತನ ಶ್ರೇಣಿ ಅಂತ ಎಲ್ಲ ಹೇಳಿ. ಸೊ ನೋಡಿ, ಬನ್ನಿ ನೋಡೋಣ. ಸೊ ಈಗ ನೋಡಿ, ಆಲ್ರೆಡಿ ನಾನು ಡೇಟ್ಸ್ನ ಹೇಳಿದ್ದೀನಿ ನಿಮಗೆ. ಸೊ ನೋಡಿ, ಡೇಟ್ ಬಂದು ಆಲ್ರೆಡಿ ವೆಬ್ಸೈಟಲ್ಲಿ ಶುರುವಾಗಿದೆ. 1ನೇ ತಾರೀಕಿಂದ ಶುರುವಾಗಿರುವಂಥದ್ದು. ಮತ್ತು ನೋಡಿ, ಇಲ್ಲಿ ಕೊನೆ ದಿನಾಂಕ 30/12/2021 ಆಗಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ನು ಕಳಿಸೋದಕ್ಕೆ. ಮತ್ತು ನೋಡಿ, ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿರ್ತೀರಾ, ಸೊ ಅವ್ರಿಗೆ ಈ ಕಾಲ್ ಲೆಟರ್ ಅಂತ ಹೇಳಿ ಕಳಿಸ್ಕೊಡ್ತಾರೆ ನಿಮ್ಮ ಒಂದು ಮೇಲ್ ಐಡಿಗೆ ಅಂತ ಹೇಳ್ಬೋದು. ನೋಡಿ, 10 ದಿನ ಮುಂಚಿತವಾಗಿ, ಎಕ್ಸಾಮ್ ಮುಂಚಿತವಾಗಿ 10 ದಿನದ ಮುಂಚಿತವಾಗಿ ನಿಮಗೆ ಇನ್ಫಾರ್ಮೇಷನ್ ಬರುವಂಥದ್ದು. ಸೊ ನೀವು ಎಕ್ಸಾಮ್ಗೆ ಅಟೆಂಡ್ ಆಗ್ಬೋದು ಅಂತ ಹೇಳಿ. ಮತ್ತು ನೋಡಿ, ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಜನವರಿ ಫೆಬ್ರವರಿ ಟೈಮ್ನಲ್ಲಿ ಅಂತ ಹೇಳಿ ಕೇಳಿರೋದು. ಮತ್ತು ರಿಸಲ್ಟ್ ಕೂಡ ಇಲ್ಲಿ ಇರುವಂಥದ್ದು. ಮತ್ತು ಸೆಕೆಂಡ್ ಲೆವೆಲ್ ಎಕ್ಸಾಮ್ ಕೂಡ ಇರುತ್ತೆ. ಸೊ ಸೆಕೆಂಡ್ ಲೆವೆಲ್ ಎಕ್ಸಾಮ್ ಮಾರ್ಚ್ ಏಪ್ರಿಲು. ಸೊ ಎಲ್ಲ ಮುಗಿಯೋಷ್ಟರಲ್ಲಿ ಏಪ್ರಿಲ್ ಮೇ 2022 ಅಷ್ಟರಲ್ಲಿ ಎಲ್ಲ ಒಂದು ಕಂಪ್ಲೀಟ್ ಆಗೋವಂಥದ್ದು. ಸೊ ಎಲ್ಲ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಆಗೋವಂಥದ್ದು. ಸೊ ಮುಂದಿನ ವರ್ಷದಲ್ಲೂ ಕೂಡ ರೆಕ್ರೂಟ್ಮೆಂಟ್ ನಡೆಯುವಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಡೇಟ್ಸ್ಗಳನ್ನ. ಸೊ ಅಪ್ಲೈ ಮಾಡೋವಂಥವ್ರು ಈ ಒಂದು ಡೇಟ್ಸ್ಗಳನ್ನ ಕರೆಕ್ಟಾಗಿ ನೀವು ನೋಟ್ ಮಾಡಿಕೊಂಡು ಇಟ್ಕೋಬೇಕು ಅಂತ ಹೇಳ್ಬೋದು. ಮತ್ತು ನೋಡಿ, ಬನ್ನಿ ಎಷ್ಟು ಪೋಸ್ಟ್ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಪೋಸ್ಟ್ ಇರುವಂಥದ್ದು ಒಟ್ಟು 14 ಇದೆ. ಮತ್ತು ನೋಡಿ, ಎಲ್ಲರಿಗೂ ಕೂಡ ಅಲಾಟ್ಮೆಂಟ್ ಇದೆ. ಸೊ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 1, ಅನ್ರಿಸರ್ವ್ಡ್ಗೆ 6, OBCಗೆ 3, STಗೆ 1, SCಗೆ 3 ಇರುವಂಥದ್ದು. ಸೊ ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರ್ ಸ್ಕೇಲ್ 1 ಅಂತ ಹೇಳಿ. ಮತ್ತು ಡೆಪ್ಯೂಟಿ ಮ್ಯಾನೇಜರ್ಸ್ಗೂ ಕೂಡ ಇದೆ, ರೀಜನಲ್ ಮ್ಯಾನೇಜರ್ ಕೂಡ ಇದೆ. ಸೊ ಒಟ್ಟು 2 ಮತ್ತು 1. ಸೊ ನೀವು ಯಾವುದೇ ಡಿಗ್ರಿ ಮಾಡಿರುವಂಥವ್ರು ಫೋಕಸ್ ಮಾಡಬೇಕಾಗಿರುವಂಥದ್ದು ಈ ಅಸಿಸ್ಟೆಂಟ್ ಮ್ಯಾನೇಜರ್ ಪೊಸಿಷನ್ಗೆ ಅಂತ ಹೇಳ್ಬೋದಾಗಿದೆ. ಮತ್ತು ನೋಡಿ, ಮತ್ತೆ ಏನು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮತ್ತು ನೋಡಿ, ಇಲ್ಲಿ ಎಲಿಜಿಬಿಲಿಟಿ ನಿಮಗೆ ಗೊತ್ತೇ ಇರುತ್ತೆ. ನೋಡಿ, ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. ಸೊ ಏಜ್ ಲಿಮಿಟ್ಟು, ಸೊ ಮಿನಿಮಮ್ಮು 21 ವರ್ಷ ಅಸಿಸ್ಟೆಂಟ್ ಮ್ಯಾನೇಜರ್ಗೆ, ಮ್ಯಾಕ್ಸಿಮಮ್ 30 ವರ್ಷ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಡೆಪ್ಯೂಟಿ ಮ್ಯಾನೇಜರ್ಗೆ 23, 32, ಮತ್ತು ರೀಜನಲ್ ಮ್ಯಾನೇಜರ್ಗೆ 30 ಮಿನಿಮಮು, 45 ಮ್ಯಾಕ್ಸಿಮಮ್ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ ಇದಕ್ಕೆ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಸೊ ನಿಮಗೆ ಗೊತ್ತಿರೋಂಗೆ SC/STಗೆ 5 ವರ್ಷ ಇರುತ್ತೆ, OBC ಅವ್ರಿಗೆ 3 ವರ್ಷ ಇರುವಂಥದ್ದು, ಮತ್ತು ಫಿಸಿಕಲಿ ಚಾಲೆಂಜ್ ಅವ್ರಿಗೆ 10 ವರ್ಷ ಅಂತ ಹೇಳಿ ನಿಮಗೆ ಗೊತ್ತಿರುವಂಥದ್ದು. ಸೊ ಆಲ್ರೆಡಿ ನೀವು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ರೂಲ್ ಪ್ರಕಾರ ಸೊ ಇಷ್ಟು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನೋಡಿ, ಏಜ್ ಲಿಮಿಟ್ನ ನೀವು ಕರೆಕ್ಟಾಗಿ ವಯೋಮಿತಿನ ನೀವು ನೋಡ್ಕೊಬೇಕಾಗುತ್ತೆ ಎಷ್ಟೆಷ್ಟಿದೆ ಅಂತ ಹೇಳಿ. ಮತ್ತು ಮುಂದಿನದಾಗಿ ಕ್ವಾಲಿಫಿಕೇಷನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರ್, ಸೊ ಗ್ರೇಡ್ ಸ್ಕೇಲ್ 1 ಅಂತ ಹೇಳಿ ಆಲ್ರೆಡಿ ನೋಡಿದ್ದೀರಾ ಜೂನಿಯರ್ ಮ್ಯಾನೇಜ್ಮೆಂಟಲ್ಲಿ. ನೋಡಿ, ಇಲ್ಲಿ ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವುದೇ ಒಂದು ವಿಷಯದಲ್ಲಿ ಪದವಿನ ಪಡ್ಕೊಂಡಿರೋರು. ಮತ್ತು ನೋಡಿ, ಮಿನಿಮಮ್ 60% ಮಾರ್ಕ್ಸ್ ಇರಬೇಕು ಅಂತ ಹೇಳಿ ಕೇಳಿದ್ದಾರೆ. SC/ST ಮತ್ತು ಫಿಸಿಕಲ್ ಚಾಲೆಂಜ್ ಅವ್ರಿಗೆ 55% ಅಂತ ಹೇಳಿ ಕೇಳಿರುವಂಥದ್ದು. ಅಥವಾ ಬ್ಯಾಚುಲರ್ ಡಿಗ್ರಿ ಅಥವಾ ಫುಲ್ ಟೈಮಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರೋವಂಥವ್ರು ಕೂಡ ಈ ಒಂದು ಯಾವುದೇ ಒಂದು ವಿಷಯದಲ್ಲಿ ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಸೊ ನೋಡಿ, 55% ಮಿನಿಮಮ್ ಮಾರ್ಕ್ಸನ್ನು ಕೇಳಿದ್ದಾರೆ. ಸೊ 50% SC/ST ಕ್ಯಾಂಡಿಡೇಟ್ಸ್ಗೆ ಕೇಳಿರುವಂಥದ್ದು. ಯಾವುದೇ ಒಂದು ವಿಷಯದಲ್ಲಿ ಪದವಿ ಅಥವಾ ಸ್ನಾತಕ ಪದವಿ ಮಾಡಿರೋರು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ನೋಡಿ, ಇಲ್ಲಿ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದಿರೋರು ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಅಕಸ್ಮಾತ್ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದಕ್ಕೆ ವೆಯ್ಟೇಜ್ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ಹುದ್ದೆಗೆ ಎಕ್ಸ್ಪೀರಿಯನ್ಸ್ ಇರೋರು, ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಇಬ್ಬರೂ ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ನೋಡಿ, ಖಂಡಿತವಾಗ್ಲೂ ಈ ಒಂದು ಬ್ಯಾಂಕ್ ಎಕ್ಸಾಮ್ಸ್ಗೆಲ್ಲನೂ ಸೊ ಒಳ್ಳೆ ಮ್ಯಾಥಮೆಟಿಕಲ್ ಸ್ಕಿಲ್ ಇರಬೇಕು. ಸೊ ಮ್ಯಾಥಮೆಟಿಕ್ಸ್ನ ಲೆಕ್ಕಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡೋವಂಥ ಒಂದು ಕೌಶಲ್ಯ ಇರಬೇಕು ಅಂತ ಹೇಳ್ಬೋದು. ಸೊ ಅದನ್ನೇ ಅವರು ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತು ನೋಡಿ, ಯಾರು CA CMA ಎಲ್ಲ ಮಾಡಿರ್ತೀರಾ ಬ್ಯಾಂಕ್ ರಿಲೇಟೆಡು, ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಬಟ್ ಏನು ಕಂಪಲ್ಸರಿ ಏನಿಲ್ಲ, ಇದು ಆಗಿರಲೇಬೇಕು ಅಂತ ಹೇಳಿ. ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ನೋಡಿ, ಡೆಪ್ಯೂಟಿ ಮ್ಯಾನೇಜರ್ಗೆ ಅವರು ಕೂಡ ಗ್ರ್ಯಾಜುಯೇಟು ಯಾವುದೇ ಒಂದು ಪದವಿಯಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ಬಟ್ ಏನು ಅಂತಂದರೆ
2 ವರ್ಷ ಎಕ್ಸ್ಪೀರಿಯನ್ಸ್ನ ಕೇಳಿದ್ದಾರೆ. ಫೈನಾನ್ಸು ಮತ್ತು ಬ್ಯಾಂಕಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಸೊ ಡೆಪ್ಯೂಟಿ ಮ್ಯಾನೇಜರ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತೆ ನೋಡಿ ರೀಜನಲ್ ಮ್ಯಾನೇಜರ್ ಕೇಳಿದ್ದಾರೆ. ಸೊ ಗ್ರಾಜುಯೇಟ್ ಡಿಗ್ರಿ, ಸೊ ಗ್ರಾಜುಯೇಟ್ ಡಿಗ್ರಿಲಿ ಯಾವುದು ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಸರ್ಟಿಫಿಕೇಟ್ ಇರುವಂಥವ್ರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೂ ಕೂಡ 2 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟು 14 ಮ್ಯಾಕ್ಸಿಮಮ್ ಪೊಸಿಷನ್ಸು ಅದಕ್ಕೆ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಬನ್ನಿ ನೆಕ್ಸ್ಟು ಮುಂದಿನದಾಗಿ ಏನಿದೆ ಇನ್ಫಾರ್ಮೇಷನ್ ಅಂತ ನೋಡ್ತಾ ಹೋಗೋಣ. ಸೊ ನೋಡಿ ಡಿಸಬಿಲಿಟಿ ಇರೋರೆಲ್ಲ ಖಂಡಿತವಾಗ್ಲೂ ಇದನ್ನೆಲ್ಲ ಕ್ಲೀನಾಗಿ ನೋಡ್ಕೊಬೇಕಾಗತ್ತೆ. ಸೊ ವಿಜುವಲಿ ಇಂಪೇರ್ಡು, ಸೊ ಅವರೆಲ್ಲ ನೀವು ನೋಡಿಕೊಂಡು ಓದಬೇಕಾಗತ್ತೆ. ಸೊ ಎಕನಾಮಿಕಲಿ ವೀಕರ್ ಸೆಕ್ಷನ್ ಬಗ್ಗೆ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಆ ಸರ್ಟಿಫಿಕೇಟ್ಸ್ ಖಂಡಿತವಾಗ್ಲೂ ಇರಲೇಬೇಕು. ಎಕನಾಮಿಕಲ್ ವೀಕರ್ ಸೆಕ್ಷನ್ ಇರೋರು, OBC ಇರೋರು ಆ ಸರ್ಟಿಫಿಕೇಟ್ಸ್ಗಳೆಲ್ಲ ಖಂಡಿತವಾಗ್ಲೂ ಇರಬೇಕು. ಮತ್ತು ಬನ್ನಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡ್ಕೊತಾ ಹೋಗೋಣ. ನೋಡಿ ಅಸಿಸ್ಟೆಂಟ್ ಮ್ಯಾನೇಜರ್ ಅವ್ರಿಗೆ, ಸೊ ಅಸಿಸ್ಟೆಂಟ್ ಮ್ಯಾನೇಜರ್ ಅವ್ರಿಗೆ ಸೆಲೆಕ್ಷನ್ ಪ್ರೊಸೆಸ್ಗೆ ಸೊ ಫೇಸ್ 1 ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಮೊದಲನೇದಾಗಿ ಆನ್ಲೈನ್ ಎಕ್ಸಾಮಿನೇಷನ್ ಇರುವಂಥದ್ದು. ಸೊ ಆನ್ಲೈನ್ ಎಕ್ಸಾಮಿನೇಷನ್ಸಲ್ಲಿ ಏನೇನು ಇರುತ್ತೆ ಅಂತಂದರೆ ನೋಡಿ ಇಲ್ಲಿ ರೀಸನಿಂಗು ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುತ್ತೆ, ಅದೇ ಮೆಂಟಲ್ ಎಬಿಲಿಟಿ. ಆಮೇಲಿಂದ ನೋಡಿ ಕಂಪ್ಯೂಟರ್ ನಾಲೆಜನ್ನು ಚೆಕ್ ಮಾಡೋಂಥದ್ದು ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಜನರಲ್ ಅವೇರ್ನೆಸ್ಸು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುತ್ತೆ, ಮತ್ತು ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಮತ್ತು ಕ್ವಾಲಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನು. ಸೊ ನೀವು ಓದೇ ಇರ್ತೀರಾ. ಸೊ ಇಷ್ಟು ಖಂಡಿತವಾಗ್ಲೂ ಇರುತ್ತೆ. ಸೊ ಇದು ಫೇಸ್ 1 ಅಂತ ಹೇಳ್ಬೋದು. ಸೊ ನೋಡಿ ಎಷ್ಟು ಮಾರ್ಕ್ಸ್ಗೆ ಅಂತ ಹೇಳಿ, ಸೊ ನೋಡಿ ಒಟ್ಟು ಸೊ 200 ಮಾರ್ಕ್ಗೆ ಇರುವಂಥದ್ದು ಅಂತ ಹೇಳಿ ಇಲ್ಲಿ ಇರುವಂಥದ್ದು. ಸೊ ಎಷ್ಟು ಕ್ವಶನ್ಸ್ ಇರುತ್ತೆ, 155 ಕ್ವಶನ್ಸ್ ಇರುತ್ತೆ. ಸೊ 200 ಮಾರ್ಕ್ಸ್ಗೆ ಎಕ್ಸಾಮ್ ಬರೆಯುವಂಥದ್ದು. ನೋಡಿ ಯಾವ ಭಾಷೆಯಲ್ಲಿ ಇರುತ್ತೆ ಅಂತಂದರೆ ಇಂಗ್ಲೀಷು ಮತ್ತು ಹಿಂದಿ ಭಾಷೆಯಲ್ಲಿ ಇರುವಂಥದ್ದು. ಸೊ ಖಂಡಿತವಾಗ್ಲೂ ನಮ್ಮ ಕರ್ನಾಟಕದವರು ಇಂಗ್ಲೀಷ್ನಲ್ಲಿ ಬರೀಬೇಕು ಈ ಒಂದು ಎಕ್ಸಾಮ್ನ ಅಂತ ಹೇಳಿ ಹೇಳ್ಬೋದು. ಸೊ ಒಟ್ಟು ಸಮಯ ನಿಮಗೆ 3 ಅವರ್ ಟೈಮನ್ನು ಕೊಡ್ತಾರೆ. ಸೊ 3 ಅವರ್ಸ್ ಟೈಮ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತು ನೋಡಿ ಡಿಸ್ಕ್ರಿಪ್ಟಿವ್ ಕೂಡ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜು ಡಿಸ್ಕ್ರಿಪ್ಟಿವ್ ಕೂಡ ಇರೋವಂಥದ್ದು. ಸೊ ಅದು 25 ಮಾರ್ಕ್ಸ್ಗೆ ಇರೋವಂಥದ್ದು. ಸೊ 30 ನಿಮಿಷ ಟೈಮನ್ನು ಕೊಡ್ತಾರೆ. ಏನು ಲೆಟರ್ ರೈಟಿಂಗು ಮತ್ತು ಎಸ್ಸೆ ಬರೆಯೋದು ಕೂಡ ಇಲ್ಲಿ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಫೇಸ್ 1. ನೋಡೋ ಇಲ್ಲಿ ಪೆನಾಲ್ಟಿ ಕೂಡ ಇರುತ್ತೆ, ಅಂದರೆ ಈ ರಾಂಗ್ ಆನ್ಸರ್ಸ್ಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ ಖಂಡಿತವಾಗಿ ನೋಡ್ಕೋಬೇಕು. ಮತ್ತು ನೋಡಿ ಒಂದು ಕ್ವಾಲಿಫಿಕೇಷನ್ ಬಂದಿರುವಂಥ ಮಾರ್ಕ್ಸ್ ಬೇಸಿಸ್ ಮೇಲೆ ನಿಮಗೆ ಫೇಸ್ 2 ಇಂಟರ್ವ್ಯೂಗೆ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಈ ಒಂದು ವೆಬ್ಸೈಟಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ, www.nhp.org.in. ಸೊ ಈ ಒಂದು ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು ನೋಡಿ ಡೆಪ್ಯೂಟಿ ಮ್ಯಾನೇಜರ್ಗೂ ಕೂಡ ಅವರು ಏನೇನು ಕೇಳ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸೇಮ್ ಥಿಂಗ್ ಇರುತ್ತೆ. ಸೊ 200 ಮಾರ್ಕು ಇರುವಂಥದ್ದು ನೋಡ್ತಾ ಇದ್ದೀರಾ ನೀವು. ಸೊ 2 ಅವರು ಟೈಮನ್ನು ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಡೆಪ್ಯೂಟಿ ಮ್ಯಾನೇಜರ್ಗೆ. ಸೊ ಅವರು ಕೂಡ ಇಲ್ಲಿ ನೋಡ್ಕೋಬೋದು. ಮತ್ತು ನೋಡಿ ಫೇಸ್ 2 ಇಂಟರ್ವ್ಯೂ ಅಲ್ಲಿ ನೋಡಿ ನಿಮ್ಮ ವ್ಯಾಲಿಡ್ ಕಾಲ್ ಲೆಟ್ರು, ಫೋಟೋ ಐಡೆಂಟಿಟಿ, ಫೋಟೋ ಕಾಪಿ ಅದೆಲ್ಲ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡೋ. ರೀಜನಲ್ ಮ್ಯಾನೇಜರ್ಗೂ ಕೂಡ ಸೇಮ್ ಅದೇ ರೀತಿ ಇರುವಂಥದ್ದು ನೀವು ನೋಡ್ತಾ ಇದ್ದೀರಲ್ಲ. ಸೊ ರೀಜನಲ್ ಮ್ಯಾನೇಜರ್ ದ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಶಾರ್ಟ್ ಲಿಸ್ಟಿಂಗ್ ದ ಇಂಟರ್ವ್ಯೂ ಅಂತ ಎಲ್ಲ ಹೇಳಿ ಕೊಟ್ಟಿದ್ದಾರೆ. ಸೊ ರೀಜನಲ್ ಮ್ಯಾನೇಜರ್ಗೆ ಅಪ್ಲೈ ಮಾಡೋರು ಕೂಡ ಈ ಒಂದು ಹುದ್ದೆಗೆ ನೀವು ಇದನ್ನ ಓದ್ಕೊಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದು. ನೋಡಿ ಇಂಟರ್ವ್ಯೂ ಟೈಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲ ಕೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಕಾಲ್ ಲೆಟ್ರ್ ಕಳಿಸ್ತಾರೆ ನಿಮಗೆ ಒಂದು ಮೇಲ್ ಐಡಿಗೆ. ಸೊ ಆ ಒಂದು ಕಾಲ್ ಲೆಟ್ರ್ ಇರಬೇಕು, ಅದ್ರ ಜೊತೆಗೆ ಎಲ್ಲ ಒಂದು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್ನ ತೊಗೊಂಡೋಗ್ಬೇಕು. ಸೊ ಮೊದಲನೇದಾಗಿ ನೀವು ಒಂದು ಎಕ್ಸಾಮ್ಸ್ನೆಲ್ಲ ಕ್ಲಿಯರ್ ಮಾಡಬೇಕಾಗುತ್ತೆ. ಆ ಎಕ್ಸಾಮ್ಸ್ನೆಲ್ಲ ಕ್ಲಿಯರ್ ಎಲ್ಲ ಆದಮೇಲೆ ಸೊ ಆಮೇಲೆ ಇದನ್ನ ನೋಡ್ಕೊಳ್ಳಿ. ಸೊ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬಾರ್ದು ಅಂತ ಹೇಳಿ ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ನೋಡ್ಕೊಬೋದಾಗಿದೆ. ಮತ್ತು ನೋಡಿ ವೇತನ ಶ್ರೇಣಿನ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ 36,000ದಿಂದ ಶುರುವಾಗಿ 63,000ವರೆಗೂ ಇರುತ್ತೆ. ಸೊ ನೋಡಿ ನಿಮಗೆ ಪ್ರತಿ ತಿಂಗಳಿಗೆ ಅಪ್ರಾಕ್ಸಿಮೇಟಾಗಿ ಹಬ್ಬ ಅಂದರೆ 60,000 ರೂಪಾಯಿ ಕೈಗೆ ಬರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಡೆಪ್ಯೂಟಿ ಮ್ಯಾನೇಜರ್ಗೆ ನೋಡಿ 79,000 ರೂಪಾಯಿ ಕೈಗೆ ಬರುತ್ತೆ. ರೀಜನಲ್ ಮ್ಯಾನೇಜರ್ಗೆ ನೋಡಿ 1 ಲಕ್ಷ ರೂಪಾಯಿ ಇರುವಂಥದ್ದು. ಸೊ ನೋಡಿ ಇದೊಂದು ಒಳ್ಳೆ ಅವಕಾಶ. ಸೊ ಖಂಡಿತವಾಗ್ಲೂ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ನೀವು ಖಂಡಿತವಾಗ್ಲೂ ಒಂದು ಪ್ರಯತ್ನ ಅಂತ ಮಾಡಿ. ಸೊ ಯಾವುದೋ ಒಂದು ಪದವಿ ಮಾಡಿರೋರು, ಸೊ ಆಲ್ರೆಡಿ ನೀವು ಒಂದು ಆ್ಯಪ್ಟಿಟ್ಯೂಡ್ಗೆಲ್ಲ ಪ್ರಿಪೇರ್ ಆಗ್ತಾ ಇರುವಂಥವ್ರು ಒಂದು ಪ್ರಯತ್ನ ಅಂತೂ ಮಾಡಬೇಕು. ಸೊ ಖಂಡಿತವಾಗ್ಲೂ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ಇಲ್ಲಿ ಏನು ಕೇಳಿದ್ದಾರೆ ನೋಡಿ ಪ್ರೊಬೇಷನ್ ಪೀರಿಯಡ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಸೊ 2 ವರ್ಷ ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ಸ್ಟಾರ್ಟಿಂಗ್ ಸೇರ್ಕೊಳ್ಳೋರಿಗೆ ಪ್ರೊಬೇಷನ್ ಪೀರಿಯಡ್ ಅಂದರೆ ನಮ್ಮ ಪರ್ಫಾರ್ಮೆನ್ಸನ್ನು ನೋಡ್ತಾರೆ. ಸೊ ನಮ್ಮ ಬಗ್ಗೆ ತಿಳ್ಕೊಳ್ತಾರೆ, ಅವರು ಹೇಗೆ ಒಬ್ಬ ಅಭ್ಯರ್ಥಿ ಹೇಗೆ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋವಂಥದ್ದು. ನೋಡಿ ಡೆಪ್ಯೂಟಿ ಮ್ಯಾನೇಜರ್ ಮತ್ತು ರೀಜನಲ್ ಮ್ಯಾನೇಜರ್ಗೆ ಕೂಡ 1 ವರ್ಷ ಪ್ರೊಬೇಷನ್ ಪೀರಿಯಡ್ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತು ನೋಡಿ ಅಪ್ಲಿಕೇಶನ್ ಫೀಸ್ ಬಗ್ಗೆ ಬಂತು ಅಂತಂದರೆ ನೋಡಿ ಇಲ್ಲಿ SC ST ಮತ್ತು ಫಿಸಿಕಲ್ ಚಾಲೆಂಜ್ ಅವ್ರಿಗೆ 175 ರೂಪಾಯಿ ಇಲ್ಲಿ
ಕೇಳಿರುವಂಥದ್ದು. ಸೊ ಅದರ್ ದೆನ್ SC ST ಮತ್ತು PWD ಅವ್ರಿಗೆ 850 ರೂಪಾಯಿ ಅಪ್ಲಿಕೇಶನ್ ಫೀಸು ಇಲ್ಲಿರುವಂಥದ್ದು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ 850 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಇದು ನಾನ್ ರಿಫಂಡಬಲ್ ಫೀ, ಯಾವುದೇ ಕಾರಣಕ್ಕೂ ಇದು ವಾಪಸ್ ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ಓದ್ತೀನಿ ಕಷ್ಟ ಬಿದ್ದು ಅಂತ ಹೇಳಿ ಅಂದ್ಕೊಂಡಿರೋರು ಮಾತ್ರ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು. ಯಾಕಂದರೆ ತುಂಬ ಜಾಸ್ತಿ ಇದೆ, 850 ರೂಪಾಯಿ ಅಪ್ಲಿಕೇಶನ್ ಫೀಸ್ ಜಾಸ್ತಿ ಇರುವಂಥದ್ದು ನೋಡಿ. ಎಕ್ಸ್ಕ್ಲೂಡಿಂಗ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಎಲ್ಲ ಎಕ್ಸ್ಕ್ಲೂಡ್ ಮಾಡಿ, ಸೊ 850 ರೂಪಾಯಿ ಫಿಕ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ. ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ಸ್ನ ಕೇಳೋದಾದರೆ ಬೆಂಗಳೂರು ಕೂಡ ಒಂದು ರೀಜನು. ಸೊ ಬೆಂಗಳೂರಲ್ಲಿ ಕೂಡ ನಿಮಗೆ ಎಕ್ಸಾಮಿನೇಷನ್ ಸೆಂಟರನ್ನು ಕೊಡ್ತಾರೆ. ಸೊ ಬೆಂಗಳೂರಲ್ಲಿ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದು. ಸೊ ಬೆಂಗಳೂರು ಕೂಡ ಎಕ್ಸಾಮಿನೇಷನ್ ಸೆಂಟರ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನು ಅಂತ ಎಲ್ಲ ನೀವು ಇದನ್ನೆಲ್ಲ ನೋಡ್ಕೊಬೇಕಾಗತ್ತೆ. ಸೊ ಮಾಸ್ಕ್ ಎಲ್ಲ ಹಾಕೊಂಬರ್ಬೇಕು, ಗ್ಲೌಸ್ ಹಾಕೊಂಬರ್ಬೇಕು. ಸೊ ಅಂತ ಎಕ್ಸಾಮಿನೇಷನ್ ಸೆಂಟರ್ಸ್ಗೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಇದೆಲ್ಲ ನೀವು ನೀಟಾಗೆಲ್ಲ ಓದ್ಕೊಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು. ಹೇಗೆ ಅಪ್ಲೈ ಮಾಡೋದು ಅಂತಂದರೆ ಆಲ್ರೆಡಿ ಇಲ್ಲಿ ಕೊಟ್ಬಿಟ್ಟಿದೆ ನೋಡಿ. ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ, www.nhp.org.in ಹೋದರೆ ನಿಮಗೆ ಇನ್ಫಾರ್ಮೇಷನ್ ಸಿಗುವಂಥದ್ದು. ಸೊ ಅಲ್ಲಿ ಆಪರ್ಚುನಿಟೀಸ್ ಅಟ್ NHB, ಅಲ್ಲಿ ಕರೆಂಟ್ ವೇಕೆನ್ಸೀಸ್ ಅಂತ ಇದ್ದರೆ, ಸೊ ಅಲ್ಲಿ ನೋಡಿ ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ಸ್ ಇನ್ ವೇರಿಯಸ್ ಸ್ಕೇಲ್ಸ್ ಅಂತ 2021 ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ಒಂದು ನೋಟಿಫಿಕೇಷನು ಅಥವಾ ಅಪ್ಲಿಕೇಶನು ಓಪನ್ ಆಗುವಂಥದ್ದು ಅಂತ ಹೇಳಿ ಹೇಳ್ಬೋದು. ಸೊ ಅಲ್ಲಿ ಹೋಗಿ ಕ್ಲಿಕ್ ಕೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಹೇಳಿ ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಸುಮಾರು ಎಕ್ಸಾಮಿನೇಷನ್ಸ್ಗೆ ಅಪ್ಲೈ ಮಾಡ್ತೀರಾ, ಸೊ ಈ ಒಂದು ಹುದ್ದೆಗೂ ನೀವು ಅಪ್ಲೈ ಮಾಡಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು. ಸೊ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಒಂದು ನೋಟಿಫಿಕೇಷನನ್ನು ಓದಿ. ಸೊ ಏನಾದರೂ ಗೊತ್ತಾಗಲಿಲ್ಲ, ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಮತ್ತು ತಪ್ಪದೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.